Hello students, good morning everyone. Today let me start with the next part in the topic diversity in the living world. Today we will be starting with the part 4, phylum Aschelmanthus and Annelida. So ಇಲ್ಲಿ ತನಕ phylum Protozoa, Porifera, Coelenterata and Ctenophora, then Platyhelminthes ಇಷ್ಟು ಫೈಲಮ್ಸ್ನ ನಾನ್ ಕಾರ್ಡೇಟಾದಲ್ಲಿ ನೀವು ಸ್ಟಡಿ ಮಾಡಿದ್ದೀರಾ. ಇಲ್ಲಿ ಕೂಡ ಇದು ಕೂಡ ನಾನ್ ಕಾರ್ಡೇಟಾದಲ್ಲಿ ಬರುವಂಥ ಫೈಲಮ್ಸು. ಇದರಲ್ಲಿ ಎರಡು ಫೈಲಮ್ಸನ್ನು ಇವತ್ತು ಸ್ಟಡಿ ಮಾಡ್ತೀರಾ, ಆಸ್ಕಿಯಲ್ಮಂಥಸ್ ಆ್ಯಂಡ್ ಅನೆಲಿಡಾ. ಸೊ ದಿಸ್ ಕಮ್ಸ್ ಇನ್ ಚಾಪ್ಟರ್ 4 ಆ್ಯನಿಮಲ್ ಕಿಂಗ್ಡಮ್, ಯೂನಿಟ್ 1 ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಸೊ ಆಸ್ಕಿಯಲ್ಮಂಥಸ್ ಅಂತ ಇದರಲ್ಲಿ ಇದನ್ನು ಕಾಮನ್ ಆಗಿ ರೌಂಡ್ ವರ್ಮ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್, ಇದು ಜಂತುಹುಳ ಅಂತ ಹೇಳ್ತೀವಲ್ಲ, ಇದು ಆಸ್ಕ್ಯಾರಿಸ್ ಲ್ಯೂಮ್ರಿಕಾಯ್ಡಸ್. ಓಕೆ, ಸೊ ಇದನ್ನು ಕಾಮನ್ ಆಗಿ ನೆಮ್ಯಾಟಿ ಹೆಲ್ಮೆಂಥಸ್ ಅಂತಲೂ ಕೂಡ ಕರಿತೀವಿ, ಮತ್ತು ನೆಮ್ಯಾಟೋಡ್ಸ್ ಅಂತಲೂ ಕೂಡ ಕರಿತೀವಿ. ಮತ್ತು ರೌಂಡ್ ವರ್ಮ್, ಕಾಮನ್ ಆಗಿ ರೌಂಡ್ ವರ್ಮ್ ಅಂತ ಹೇಳ್ತೀರಾ. ಸೊ ಇವಾಗ ಪ್ಲಾಟಿಹೆಲ್ಮಿಂಥಸಲ್ಲಿ ಬರುವಂಥ ವರ್ಮ್ಸಿಗೆ ಯಾವ ಥರ ನೀವು ಫ್ಲ್ಯಾಟ್ ವರ್ಮ್ಸ್ ಅಂತ ಹೇಳ್ತೀರಾ, ಆ ಥರ ಇದರಲ್ಲಿ ಬರುವಂಥ ವರ್ಮ್ಸನ್ನ ರೌಂಡ್ ವರ್ಮ್ಸ್ ಅಂತ ಕರಿತೀರಾ. ಸೊ ಹ್ಯಾಬಿಟ್ ಏನು, ಓಕೆ, ಇದು ಯಾವ ಥರ ಇರುತ್ತೆ, ಎಲ್ಲಿ ವಾಸವಾಗುತ್ತೆ ಅಂತ ಹೇಳಬೇಕಾದ್ರೆ ಫ್ರೀ ಲಿವಿಂಗ್ ಆರ್ ಪ್ಯಾರಾಸೈಟ್ಸ್. ಫ್ರೀ ಲಿವಿಂಗ್ ಅಂತ ಹೇಳಿದ್ರೆ ಯಾವುದೇ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗದೇ ತನ್ನ ಆಹಾರವನ್ನು ತಾನೇ ತಯಾರು ಮಾಡಿಕೊಂಡು ಈ ಸ್ವಾತಂತ್ರ್ಯದಿಂದ ಬದುಕುವಂಥ ಒಂದು ಇದನ್ನು ಆರ್ಗ್ಯಾನಿಸಮ್ಸನ್ನ ನಾವು ಫ್ರೀ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಪ್ಯಾರಾಸಿಟಿಕ್ ಅಂತ ಹೇಳಿದರೆ ಸೊ ದ ಆರ್ಗ್ಯಾನಿಸಮ್ ವಿಚ್ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್ ಫಾರ್ ದೇರ್ ಫುಡ್ ಆ್ಯಂಡ್ ಶೆಲ್ಟರ್. ತನ್ನ ಆಹಾರಕ್ಕೋಸ್ಕರ ಮತ್ತು ತಾನು ವಾಸವಾಗುವಂಥ ಸ್ಥಳಕ್ಕೋಸ್ಕರ ಬೇರೆ ಒಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿ ಆ ಆರ್ಗ್ಯಾನಿಸಮ್ಮಿಂದ ಎಲ್ಲನೂ ಕೂಡ ಪಡ್ಕೊಳ್ಳುತ್ತೆ, ಅಂಥದ್ದನ್ನು ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಈ ಪ್ಯಾರಾಸೈಟ್ ಅಂದರೆ ಯಾವ ಆರ್ಗ್ಯಾನಿಸಮ್ ಡಿಪೆಂಡ್ ಆಗಿರುತ್ತೆ ಅದು, ಮತ್ತು ಯಾವ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಆರ್ಗ್ಯಾನಿಸಮನ್ನು ಹೋಸ್ಟ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಡಿಪೆಂಡೆಡ್ ಆರ್ಗ್ಯಾನಿಸಮ್. ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ ಅದನ್ನು ನಾವು ಹೋಸ್ಟ್ ಅಂತ ಹೇಳ್ತೀವಿ. ದೆನ್ ಡೈಜೆಸ್ಟಿವ್ ಸಿಸ್ಟಮ್ ಯಾವ ಥರ ಇರುತ್ತೆ ಅಂತ ಹೇಳಬೇಕಾದ್ರೆ ಟ್ಯೂಬ್ಯುಲಾರ್ ಆಲಿಮೆಂಟ್ರಿ ಕೆನಾಲ್ ವಿಲ್ ಬಿ ದೇರ್. ಆಲಿಮೆಂಟ್ರಿ ಕೆನಾಲ್ ಅಂತ ಹೇಳಿದರೆ ಮೌತಿಂದ ಹಿಡಿದು ಎನಸ್ ತನಕ ಬರುವಂಥ ಎಲ್ಲ ಒಂದು ಡೈಜೆಸ್ಟಿವ್ ಟ್ರ್ಯಾಕನ್ನು ಆಲಿಮೆಂಟ್ರಿ ಕೆನಾಲ್ ಅಂತ ಹೇಳ್ತೀವಿ. ಸೊ ಇದು ಟ್ಯೂಬ್ಯುಲಾರ್ ಅಂದರೆ ಟ್ಯೂಬ್ ಥರ ಇರುತ್ತೆ. ಮತ್ತು ಮೌತ್, ಫ್ಯಾರಿಂಗ್ಸ್, ಇಂಟೆಸ್ಟೈನ್ ಆ್ಯಂಡ್ ಏನಸ್, ಇಷ್ಟು ಪಾರ್ಟ್ಸ್ ಇರುತ್ತೆ. ಸ್ಟಾರ್ಟ್ಸ್ ಫ್ರಮ್ ದ ಮೌತ್, ಫ್ಯಾರಿಂಗ್ಸ್ ಆ್ಯಂಡ್ ದೆನ್ ಇಂಟೆಸ್ಟೈನ್, ಅದು ಇಂಟೆಸ್ಟೈನ್ ಇರುತ್ತೆ, ಆಮೇಲೆ ಏನಸ್. ಇಟ್ ಈಸ್ ದ ಎಂಡ್ ಪಾರ್ಟ್ ಫ್ರಮ್ ವೇರ್ ದ ಎಕ್ಸ್ಕ್ರೀಟರಿ ಡೈಜೆಸ್ಟಿವ್ ವೇಸ್ಟ್ ಕಮ್ಸ್ ಔಟ್. ಮೌತ್ ಮೇ ಪಾಸಸಸ್ ಟೀತ್. ಕೆಲವೊಂದು ಇನ್ಸೆಕ್ಟ್ಸಲ್ಲಿ ಕೆಲವೊಂದು ವರ್ಮ್ಸಲ್ಲಿ ಮೌತು ಏನಾಗಿರುತ್ತೆ, ಟೀತ್ಸ್ ಇರುತ್ತೆ ಮೌತಲ್ಲಿ. ರೆಸ್ಪಿರೇಟರಿ ಸಿಸ್ಟಮ್ ಆಬ್ಸೆಂಟ್ ಆಗಿರುತ್ತೆ, ಸರ್ಕ್ಯುಲೇಟರಿ ಸಿಸ್ಟಮ್ ಆಬ್ಸೆಂಟ್ ಆಗಿರುತ್ತೆ. ಎಲ್ಲನೂ ಕೂಡ ಬಾಡಿ ಸರ್ಫೇಸ್ ಮುಖಾಂತರ ಯೂಶ್ವಲಿ ಆಗುತ್ತೆ. ಎಕ್ಸ್ಕ್ರೀಟರಿ ಸಿಸ್ಟಮ್ ಹೆಚ್ಚು ಶೇಪ್ಡ್ ರೆನೆಟ್ ಸೆಲ್ಸ್ ವಿಲ್ ಬಿ ದೇರ್. ಇಲ್ಲಿ ನೋಡ್ಬೋದು ಎಕ್ಸ್ಕ್ರೀಟರಿ ಸಿಸ್ಟಮ್ ಆಫ್ ಆಸ್ಕ್ಯಾರಿಸ್ ಅಂದರೆ ರೌಂಡ್ ವರ್ಮ್ ಕಾಮನ್ ಆಗಿ ಹೇಳ್ತೀರಾ. ಸೊ ಇದು ಹೆಚ್ಚು ಶೇಪಲ್ಲಿ ನೀವು ನೋಡ್ಬೋದು ಯಾವ ಥರ ಸೆಲ್ ಇರುತ್ತೆ ಅಂತ. ಈ ಸೆಲ್ಲನ್ನು ರೆನೆಟ್ ಸೆಲ್ ಅಂತ ಕರಿತೀವಿ. ಸೊ ಇಲ್ಲಿ ಯು ಕ್ಯಾನ್ ಸಿ ದಿಸ್ ಇಸ್ ಎಕ್ಸ್ಕ್ರಿಟರಿ ಪೋರ್. ದ ಸೆಲ್ ವಿಲ್ ಬಿ ಹ್ಯಾವಿಂಗ್ ಲಾರ್ಜ್ ನ್ಯೂಕ್ಲಿಯಸ್ ಆ್ಯಂಡ್ ನೆಟ್ವರ್ಕ್ ಆಫ್ ಕೆನಾಲ್ಸ್ ವಿಲ್ ಬಿ ದೇರ್. ಮತ್ತು ಸ್ಮಾಲ್ ನ್ಯೂಕ್ಲಿಯಸ್, ಲಾರ್ಜ್ ನ್ಯೂಕ್ಲಿಯಸ್, ಈ ಎರಡು ಸ್ಮಾಲ್ ನ್ಯೂಕ್ಲಿಯ, ಒಂದು ಲಾರ್ಜ್ ನ್ಯೂಕ್ಲಿಯ ಇರುತ್ತೆ. ದಿಸ್ ಇಸ್ ಆ್ಯಂಟೀರಿಯರ್ ಕೆನಾಲ್, ಇದು ಎಕ್ಸ್ಕ್ರಿಟರಿ ಕೆನಾಲ್ಸ್ ಇದು. ಓಕೆ, ಇಲ್ಲಿ ನಿಮಗೆ ಎಕ್ಸ್ಕ್ರಿಟರಿ ವೇಸ್ಟ್ ಏನಾಗುತ್ತೆ, ಪ್ರೊಡಕ್ಷನ್ ಆಗಿ ಎಕ್ಸ್ಕ್ರೀಟ್ ಆಗುತ್ತೆ. ಅಮೋನೋಟೆಲಿಕ್ ಆರ್ಗ್ಯಾನಿಸಮ್ಸ್ ಅಂದರೆ ಅಮೋನಿಯಾನ ಎಕ್ಸ್ಕ್ರೀಟ್ ಮಾಡುವಂಥ ಆರ್ಗ್ಯಾನಿಸಮ್ಸ್ನ ಅಮೋನೋಟೆಲಿಕ್ ಅಂತ ಹೇಳ್ತೀವಿ. ನರ್ವಸ್ ಸಿಸ್ಟಮ್ ಯಾವ ಥರ ಇರುತ್ತೆ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಸರ್ಕಮ್ಫ್ಯಾರಿಂಜಿಯಲ್ ರಿಂಗ್ ವಿತ್ ಡಾರ್ಸಲ್ ಆ್ಯಂಡ್ ವೆಂಟ್ರಲ್ ನರ್ವ್ಸ್. ಓಕೆ, ಸರ್ಕಮ್ಫ್ಯಾರಿಂಜಿಯಲ್ ರಿಂಗ್ ಅಂತ ಒಂದು ನೆಟ್ವರ್ಕ್ ಆಫ್ ನರ್ವ್ ಸೆಲ್ಸ್, ರಿಂಗ್ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ. ಈ ಸ್ಟ್ರಕ್ಚರು ಡಾರ್ಸಲ್ ಮತ್ತು ವೆಂಟ್ರಲ್ ನರ್ವ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಡಾರ್ಸಲ್ ಅಂದರೆ ಡಾರ್ಸಲ್ ಸೈಡಲ್ಲಿ ಇರುವಂಥ ನರ್ವ್ಸ್, ವೆಂಟ್ರಲ್ ಅಂದರೆ ವೆಂಟ್ರಲ್ ಸೈಡಲ್ಲಿ ಇರುವಂಥ ನರ್ವ್ಸ್. ಓಕೆ, ರೀಪ್ರೊಡಕ್ಟಿವ್ ಸಿಸ್ಟಮ್ ಯಾವ ಥರ ಅಂದರೆ ಇಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುತ್ತೆ, ಮತ್ತು ಫರ್ಟಿಲೈಸೇಷನ್ ಬಂದು ಇಂಟರ್ನಲ್, ಅಂದರೆ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಬಾಡಿ ಆಫ್ ದ ಮದರ್. ಸೊ ಡೆವಲಪ್ಮೆಂಟ್ ಡೈರೆಕ್ಟ್ ಡೆವಲಪ್ಮೆಂಟ್ ಇರುತ್ತೆ, ಅಂದರೆ ಲಾರ್ವಲ್ ಸ್ಟೇಜಸ್ ಇರೋದಿಲ್ಲ. ಆ್ಯಂಡ್ ದೆನ್ ಅದರ್ ಫೀಚರ್ಸ್, ಬೇರೆ ಫೀಚರ್ಸ್ ಇಂಪಾರ್ಟೆಂಟ್ ಯಾವ್ದು ಅಂದರೆ ಸಿನ್ಸಿಷಿಯಲ್ ಎಪಿಡರ್ಮಿಸ್ಸು ತುಂಬ ತಿಕ್ಕಾಗಿರುತ್ತೆ. ಓಕೆ, ಅದು ಒಂದು ಸ್ಪೆಷಲ್ ಟೈಪ್ ಆಫ್ ದಿಸ್ ಒನ್ ಎಪಿಡರ್ಮಿಸ್ ವಿಲ್ ಬಿ ದೇರ್. ಅದು ಯಾತಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಬರುವಂಥ ಆಲ್ಮೋಸ್ಟ್ ಎಲ್ಲ ಆ್ಯನಿಮಲ್ಸು ಹ್ಯೂಮನ್ಸ್ ಇಂಟೆಸ್ಟೈನಲ್ಲಿ ಇರುತ್ತೆ, ಸ್ಟಮಕ್ ಮತ್ತು ಇಂಟೆಸ್ಟೈನ್ ರೀಜನಲ್ಲಿ ವಾಸವಾಗಿರೋದ್ರಿಂದ ನಮ್ಮಲ್ಲಿ ಇರುವಂಥ ಒಂದು ಆ್ಯಸಿಡ್ ಸೆಕ್ರೀಟ್ ಆಗುತ್ತಲ್ಲ, ಅದರಿಂದ ಇದಕ್ಕೇನು ಹಾರ್ಮ್ ಆಗಬಾರ್ದು ಅನ್ನೋದಕ್ಕೆ ತಿಕ್ಕಾಗಿರುವಂಥ, ಓಕೆ, ತುಂಬ ಪ್ರೊಟೆಕ್ಟಿವ್ ಆಗಿರುವಂಥ ಎಪಿಡರ್ಮಿಸ್ ಇರುತ್ತೆ. ಮತ್ತು ಕ್ಯೂಟಿಕಲ್, ಇದು ಕೂಡ ಔಟರ್ ಕವರಿಂಗ್ ಬಂದು ಥಿಕ್ಕಾಗಿರುತ್ತೆ. ಓಕೆ, ಆ್ಯಂಡ್ ದೆನ್ ಸೆಕ್ಷುವಲ್ ಡೈಮಾರ್ಫಿಸಮ್ ಯು ಕ್ಯಾನ್ ಸಿ. ಸೆಕ್ಷುವಲ್ ಡೈಮಾರ್ಫಿಸಮ್ ಅಂದರೆ ಮೇಲ್ ಫೀಮೇಲ್ ಸಪ್ರೇಟ್ ಆಗಿರುತ್ತೆ, ಮತ್ತು ಮೇಲಿನ ಫೀಮೇಲನ್ನು ನೀವು ನೋಡಿದ ತಕ್ಷಣ ಥ್ರೂ ಯುವರ್ ನೇಕೆಡ್ ಐ
ಯು ಕ್ಯಾನ್ ಐಡೆಂಟಿಫೈ ವೆದರ್ ದಟ್ ಈಸ್ ಅ ಮೇಲ್ ಆರ್ ಅ ಫೀಮೇಲ್ ಅಂತ ನೀವು ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು. ಎಕ್ಸಾಂಪಲ್ಸ್ ಆಸ್ಕ್ಯಾರಿಸ್, ಆನ್ಸೈಕ್ಲೋಸ್ಟೋಮಾ, ಉಚಿರೇರಿಯಾ ಆ್ಯಂಡ್ ದೆನ್ ಎಂಟಿರೋಬಿಯಸ್, ಇಷ್ಟೆಲ್ಲ ಆರ್ಗ್ಯಾನಿಸಮ್ಸ್ ಬರುತ್ತೆ. ಸೊ ಹಿಯರ್ ಯು ಕ್ಯಾನ್ ಸಿ ರೌಂಡ್ ವರ್ಮ್ಸ್. ಓಕೆ, ದಿಸ್ ಇಸ್ ದ ರೌಂಡ್ ವರ್ಮ್, ದಿಸ್ ಇಸ್ ದ ಫೀಮೇಲ್ ಆ್ಯಂಡ್ ದಿಸ್ ಇಸ್ ದ ಮೇಲ್. ದಿಸ್ ಇಸ್ ಇಲ್ಲಿ ದೊಡ್ಡದಾಗಿರುವಂಥದ್ದು ಫೀಮೇಲ್ ಆ್ಯಂಡ್ ದಿಸ್ ಇಸ್ ಮೇಲ್. ಓಕೆ, ಆ್ಯಂಡ್ ದೆನ್ Annelida. Next phylum is Annelida. This is leech. Okay, so this is earthworm, this is Nereis. ಇದೆಲ್ಲನೂ Annelidaದಲ್ಲಿ ಬರುತ್ತೆ. ಇದನ್ನು ಕಾಮನ್ ಆಗಿ ಸೆಗ್ಮೆಂಟೆಡ್ ವರ್ಮ್ಸ್ ಅಂತ ಹೇಳ್ತೀವಿ, ಯಾಕಂದರೆ ಬಾಡಿಯಲ್ಲಿ ಸೆಗ್ಮೆಂಟ್ಸ್ ಇರುತ್ತೆ, ಮೆಟಾಮಿಯರ್ಸ್ ಅಂತ ಹೇಳ್ತೀವಿ ಅದನ್ನು. ಹ್ಯಾಬಿಟ್ ಬಂದು ಟೆರೆಸ್ಟ್ರಿಯಲ್, ಸಾಯಿಲಲ್ಲಿರುತ್ತೆ, ಲ್ಯಾಂಡ್ ಮೇಲಿರುತ್ತೆ, ಫ್ರೆಶ್ ವಾಟರ್, ಕೆಲವೊಂದು ಮೆರೈನ್ ಮತ್ತು ಕೆಲವೊಂದು ಪ್ಯಾರಾಸೈಟ್ಸ್. ಓಕೆ, ಆ್ಯಂಡ್ ದೆನ್ ಡೈಜೆಸ್ಟಿವ್ ಸಿಸ್ಟಮ್ ಫ್ಯಾರಿಂಗ್ಸ್ ಇರುತ್ತೆ, ಈಸೋಫೇಗಸ್, ಸ್ಟಮಕ್ ಮತ್ತು ಇಂಟೆಸ್ಟೈನ್ ಇರುತ್ತೆ. ಓಕೆ, ಯೋರ್ ಆ್ಯಂಡ್ ದೆನ್ ಯು ಕ್ಯಾನ್ ಸಿ ರೆಸ್ಪಿರೇಟರಿ ಸಿಸ್ಟಮ್. ರೆಸ್ಪಿರೇಟರಿ ಸಿಸ್ಟಮಲ್ಲಿ ಕ್ಯುಟೇನಿಯಸ್ ರೆಸ್ಪಿರೇಷನನ್ನು ನೋಡ್ತೀರಾ. ಕ್ಯುಟೇನಿಯಸ್ ಅಂತ ಹೇಳಿದ್ರೆ ಸ್ಕಿನ್ ಮುಖಾಂತರ ಆಗುವಂಥ ರೆಸ್ಪಿರೇಷನನ್ನು ನಾವು, ರೆಸ್ಪಿರೇಷನ್ ಮೀನ್ಸ್ ಎಕ್ಸ್ಚೇಂಜ್ ಆಫ್ ದ ಆಕ್ಸಿಜನ್ ವಿತ್ ದಟ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್. ಬಾಡಿ ಒಳಗಡೆ ಪ್ರೊಡಕ್ಷನ್ ಆಗುವಂತಹ ಕಾರ್ಬನ್ ಡೈಆಕ್ಸೈಡ್ ಬಾಡಿಯಿಂದ ಹೊರಗಡೆ ರಿಲೀಸ್ ಆಗುತ್ತೆ, ಮತ್ತು ಅಟ್ ದ ಸೇಮ್ ಟೈಮ್ ಆಕ್ಸಿಜನ್ ಒಳಗಡೆ ಡಿಫ್ಯೂಸ್ ಆಗುತ್ತೆ. ಸ್ಕಿನ್ ಮುಖಾಂತರ ಆಗುವಂಥ ರೆಸ್ಪಿರೇಷನನ್ನು ನಾವು ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಸಮ್ ಹ್ಯಾವ್ ಬ್ರಾಂಕಿಯಲ್ ಗಿಲ್ ರೆಸ್ಪಿರೇಷನ್, ಕೆಲವೊಂದರಲ್ಲಿ ಗಿಲ್ ಡೆವಲಪ್ ಆಗಿರುತ್ತೆ. ಓಕೆ, ಸರ್ಕ್ಯುಲೇಟರಿ ಸಿಸ್ಟಮ್ ಕ್ಲೋಸ್ಡ್ ಟೈಪ್ ಇರುತ್ತೆ. ಆ್ಯಂಡ್ ದೆನ್ ಇದು ಹಿಯರ್ ಯು ಕ್ಯಾನ್ ಸಿ ವ್ಯಾಸೋ ವೆಂಟ್ರಲ್, ವ್ಯಾಸೋ ಸಬ್ನ್ಯೂರಲ್, ದೆನ್ ವ್ಯಾಸಸ್ ಪೆರೈಟೇಲ್ಸ್ ಆ್ಯಂಡ್ ಕೊರಾನ್ಸೋಮ್ಸ್. ಇದೆಲ್ಲ ಸರ್ಕ್ಯುಲೇಟರಿ ಸಿಸ್ಟಮ್. ಹಿಯರ್ ಕ್ಲೋಸ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತೆ, ಮತ್ತು ವೇನ್ಸ್, ಆರ್ಟರೀಸ್ ಈ ಥರ ಇರುತ್ತೆ. ರೆಡ್ ಕಲರ್ಡ್ ವಾಟ್ ಯು ಕ್ಯಾನ್ ಸಿ, ದೀಸ್ ಆರ್ ದ ವೇನ್ಸ್. ಓಕೆ, ಆ್ಯಂಡ್ ಆರ್ಟರೀಸ್. ಆ್ಯಂಡ್ ದೆನ್ ಕ್ಲೋಸ್ ಟೈಪ್ ಅಂತ ಹೇಳಿದ್ರೆ ಬ್ಲಡ್ ವೆಸಲ್ಸ್ ಇರುತ್ತೆ. ಬ್ಲಡ್ ವೆಸಲ್ಸ್ ಒಳಗಡೆ ಬ್ಲಡ್ ಮೂವ್ ಆಗುತ್ತೆ. ಓಪನ್ ಟೈಪ್ ಅಂದರೆ ಬ್ಲಡ್ ವೆಸಲ್ಸ್ ಇರೋದಿಲ್ಲ, ಓಪನ್ ಆಗಿ ಬಾಡಿ ಸರ್ಫೇಸಲ್ಲಿ ಹಾಗೆ ಬ್ಲಡ್ ಫ್ಲೋ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ನೆಫ್ರಿಡಿಯಾ ಅಂತ ಒಂದು ಸ್ಪೆಷಲೈಸ್ಡ್ ಆರ್ಗನ್ ಇರುತ್ತೆ. ಸೊ ದಿಸ್ ಈಸ್ ದ ನೆಫ್ರಿಡಿಯಾ. ಹಿಯರ್ ಯು ಕ್ಯಾನ್ ಸಿ ಇದು ನೆಫ್ರಿಡಿಯಾ, ಇಲ್ಲಿ ಬ್ಲ್ಯಾಡರ್, ದಿಸ್ ಇಸ್ ನೆಫ್ರೋಸ್ಟೋಮ್. ಓಕೆ, ಈ ಥರ ಇರುತ್ತೆ. ನೆಫ್ರಿಡಿಯೋಪೋರ್ ಅಂತ, ಈ ಪೋರ್ ಮುಖಾಂತರ ನಿಮಗೆ ಈ ನೈಟ್ರೋಜನಸ್ ವೇಸ್ಟು ಎಕ್ಸ್ಕ್ರೀಟ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಎಕ್ಸಾಂಪಲ್ ಫಾರ್ಮ್ಸ್ ಆರ್ ಅಮೋನೋಟೆಲಿಕ್. ಆಕ್ವಾಟಿಕ್ ಫಾರ್ಮ್ಸ್ ಇರುತ್ತಲ್ಲ ಅದು ಅಮೋನೋಟೆಲಿಕ್ ಆಗಿರುತ್ತೆ, ಅಂದರೆ ಅಮೋನಿಯಾನ ಎಕ್ಸ್ಕ್ರೀಟ್ ಮಾಡುತ್ತೆ. ಟೆರೆಸ್ಟ್ರಿಯಲ್ ಫಾರ್ಮ್ಸು ಯೂರಿಯೋಟೆಲಿಕ್ ಆಗಿರುತ್ತೆ, ಅಂದರೆ ಯೂರಿಯಾನ ಎಕ್ಸ್ಕ್ರೀಟ್ ಮಾಡುತ್ತೆ ನೈಟ್ರೋಜನಸ್ ವೇಸ್ಟ್ ಆಗಿ. ಹಿಯರ್ ಯು ಕ್ಯಾನ್ ಸಿ ನೆಫ್ರಿಡಿಯಾ ಆಫ್ ಅರ್ಥವಮ್. ಐ ಟೋಲ್ಡ್ ಯು ಈ ಥರ ಇರುತ್ತೆ. ಇದು ಒಂದು ಸೆಗ್ಮೆಂಟ್, ಇದು ಒಂದು ಸೆಗ್ಮೆಂಟ್, ಎರಡು ಸೆಗ್ಮೆಂಟಲ್ಲಿ ಯಾವ ಥರ ಅಟ್ಯಾಚ್ ಆಗೈತೆ ಅಂತ ನೋಡ್ಬೋದು. ದಿಸ್ ಇಸ್ ಒನ್. ಎಲ್ಲ ಸೆಗ್ಮೆಂಟಲ್ಲೂ ನೀವು ಈ ಥರ ನೆಫ್ರೋಸ್ಟೋಮ್ಸನ್ನ ನೋಡ್ತೀರಾ. ದಿಸ್ ಇಸ್ ಬ್ಲ್ಯಾಡರ್, ಇದು ಬ್ಲ್ಯಾಡರ್ ಈ ಕಡೆ ಇರೋದು. ಓಕೆ, ಆ್ಯಂಡ್ ದೆನ್ ಕಿಪಿಲರಿ ನೆಟ್ವರ್ಕ್ ಇದು, ಇಲ್ಲಿ ಸಿಲೋಟೋಮ್ ಟ್ಯೂಬ್ಯೂಲ್ ಅಂತ ಹೇಳಿದೆ. ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ದ ಟ್ಯೂಬ್ಯೂಲ್ ಆ್ಯಂಡ್ ದಿಸ್ ಇಸ್ ದ ಪೋರ್ ಹೋಲ್. ಓಕೆ, ಕೆಳಗಡೆ ಇರೋವಂಥದ್ದು. ಸೊ ದಿಸ್ ಇಸ್ ಹೋಲ್. Nervous system, a pair of cerebral ganglia called as brain will be there. Okay, here you can see two pairs, blue color itale, illondu pair of cerebral ganglia will be there, and then a double ventral cord will be there. Ventral cord ee kadeinda, here you can see this is cordion nervoso ventral cord, illi double irutte idu. Okay, this is ventral cord. And then reproductive ಸಿಸ್ಟಮ್ ಬಂದು ಅರ್ಥ್ವರ್ಮ್ಸ್ ಆ್ಯಂಡ್ ಲೀಚಸ್ ಆರ್ ಹರ್ಮಾಫ್ರೋಡೈಟ್ಸ್. ಅರ್ಥ್ವರ್ಮ್ಸು, ಓಕೆ, ಇದನ್ನು ಮತ್ತು ವಾಟ್ ಯು ಕ್ಯಾನ್ ಸೇ ಅರ್ಥ್ವರ್ಮ್ ಫಾರ್ಮರ್ಸ್ ಫ್ರೆಂಡ್ ಅಂತ ಹೇಳ್ತೀವಿ. ಇದು ವರ್ಮಿ ಕಂಪೋಸ್ಟಿಂಗಲ್ಲಿ ಹೆಲ್ಪ್ ಮಾಡುತ್ತಪ್ಪ, ತುಂಬ ನ್ಯೂಟ್ರಿಟಿವ್ ಆಗಿರುತ್ತೆ, ನರಿಶ್ಮೆಂಟ್ ಕೊಡುತ್ತೆ ಪ್ಲ್ಯಾಂಟ್ಸಿಗೆಲ್ಲ, ಗೊಬ್ಬರ ಥರ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ದೆನ್ ಲೀಚಸ್ ಬ್ಲಡ್ ಸಕ್ ಮಾಡೋದು, ಇವೆರಡು ಹರ್ಮಾಫ್ರೋಡೈಟ್ಸ್ ಆಗಿರುತ್ತೆ. ವಾಟ್ ಆರ್ ಹರ್ಮಾಫ್ರೋಡೈಟ್ಸ್? Both male and the female reproductive organs are present in the same organism. ಮೇಲ್ ಮತ್ತು ಫೀಮೇಲ್ ಎರಡೂ ರೀಪ್ರೊಡಕ್ಟಿವ್ ಪಾರ್ಟ್ಸು ಒಂದೇ ಆ್ಯನಿಮಲಲ್ಲಿರುತ್ತೆ. ಮೇಲ್ ಫೀಮೇಲ್ ಸಪ್ರೇಟ್ ಆಗಿರೋದಿಲ್ಲ, ಅದನ್ನು ಹರ್ಮಾಫ್ರೋಡೈಟ್ಸ್ ಅಂತ ಹೇಳ್ತೀವಿ. ಓಕೆ, ಮತ್ತು ಕೆಲವೊಂದು ಬೈಸೆಕ್ಷುವಲ್ ಇರುತ್ತೆ. ಬೈಸೆಕ್ಷುವಲ್ ಇನ್ ದ ಸೆನ್ಸ್ ಸೆಕ್ಷುವಲ್ ಡೈಮಾರ್ಫಿಸಮ್ ಇರುತ್ತೆ, ಮೇಲ್ ಫೀಮೇಲ್ ಸಪ್ರೇಟ್ ಆಗಿರುತ್ತೆ. ಫ್ರೀ ಸ್ವಿಮ್ಮಿಂಗ್ ಟ್ರೋಕೋಫೋರ್ ಲಾರ್ವಾ, ಅದರಲ್ಲಿ ನಾನು ಹೇಳಿದೆ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಇರುತ್ತೆ, ಅಂದರೆ ಇದರಲ್ಲಿ ಲಾರ್ವಾ ಇರುತ್ತೆ. ಇಲ್ಲಿ ಡೆವಲಪ್ ಆಗುವಂಥ ಸ್ಟೇಜಸಲ್ಲಿ ಇದು ನೋಡ್ಬೋದು ನೀವು,
ದಿಸ್ ಇಸ್ ಸ್ಟ್ರೋಕೋಫೋರ್ ಲಾರ್ವಾ ಇದ್ದರೆ ಇಂಡೈರೆಕ್ಟ್ ಡೆವಲಪ್ಮೆಂಟ್, ಅಂದರೆ ಅದು ಡೆವಲಪ್ ಆಗುವಂಥ ಟೈಮಲ್ಲಿ ಯಾವುದೋ ಒಂದು ಸ್ಟೇಜಲ್ಲಿ ಅದನ್ನು ಲಾರ್ವಲ್ ಸ್ಟೇಜ್ ಅಂತ ಹೇಳ್ತೀವಿ. ಅದು ಸ್ಟೇಜಲ್ಲಿ ಅದು ತನ್ನ ಪೇರೆಂಟ್ ಥರ ಕಾಣೋದಿಲ್ಲ. ಆ ಥರ ಒಂದು ಸ್ಟೇಜು ಅದರದ್ದು ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ಲಿ ಬಂದರೆ ಆ ಥರ ಡೆವಲಪ್ಮೆಂಟನ್ನು ನಾವು ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಬೇರೆ ಫೀಚರ್ಸ್ ಯಾವುದು ಅಂತ ಹೇಳಬೇಕಾದ್ರೆ ಥ್ರೂ ಸೆಗ್ಮೆಂಟೇಷನ್, ಅಂದರೆ ಮೇಲಿಂದ ಕೆಳಗಡೆ ತನಕ ಡಾರ್ಸಲ್ ಸರ್ಫೇಸಿಂದ ವೆಂಟ್ರಲ್ ಸರ್ಫೇಸ್ ತನಕ ಕಂಪ್ಲೀಟಾಗಿ ಸೆಗ್ಮೆಂಟ್ಸ್ ಇರುತ್ತೆ, ಡಿವೈಡ್ ಆಗಿರುತ್ತೆ ಬಾಡಿ ಸೆಗ್ಮೆಂಟ್ಸು, ಮತ್ತು ಥಿಕ್ ಕ್ಯೂಟಿಕಲಿಂದ ಕವರ್ ಆಗಿರುತ್ತೆ. ಆ್ಯಂಡ್ ದೆನ್ ಲೋಕೋಮೋಟ್ರಿ ಆರ್ಗನ್ಸ್ ಆರ್ ಸೀಟೆ ಆರ್ ಪ್ಯಾರಾಪೋಡಿಯಾ. ಲೋಕೋಮೋಟ್ರಿ ಆರ್ಗನ್ಸ್ ಇರುತ್ತೆ, ಒಂದೊಂದು ಸೆಗ್ಮೆಂಟ್ಗೂ ಕೂಡ ಒಂದೊಂದು ಪೇರ್ ಆಫ್ ಲೋಕೋಮೋಟ್ರಿ ಆರ್ಗನ್ ಬಿದ್ದರೆ ಅದನ್ನು ಸೀಟೆ ಅಥವಾ ಪ್ಯಾರಾಪೋಡಿಯಾ ಅಂತ ಕರೀತೀರ. ಸೊ ದಿಸ್ ಇಸ್ ಪ್ಯಾರಾಪೋಡಿಯಮ್. ಇದು ಹೋಲ್ ಸ್ಟ್ರಕ್ಚರ್ ಪ್ಯಾರಾಪೋಡಿಯಮ್ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ಇದನ್ನು ವೆಂಟ್ರಲ್ ಸಿರಸ್ ಅಂತ ಈ ರೀಜನ್ಗೆ ಹೇಳ್ತೀವಿ. ದಿಸ್ ಇಸ್ ಡಾರ್ಸಲ್ ಸಿರಸ್. ಈ ಒಂದೇ ಸೆಗ್ಮೆಂಟಲ್ಲಿ ಈ ಕಡೆ ಆ ಕಡೆ ಮೇಲ್ಗಡೆ ಕೆಳಗಡೆ ಇರುತ್ತೆ. ಓಕೆ, ಆ್ಯಂಡ್ ದೆನ್ ಎಸಿಕ್ಯುಲಾರ್ ಮಸಲ್, ಆ್ಯಂಡ್ ದಿಸ್ ಇಸ್ ನೋಟೋಪೋಡಿಯಮ್ ಆ್ಯಂಡ್ ದಿಸ್ ಇಸ್ ನ್ಯೂರೋಪೋಡಿಯಮ್. ಎರಡು ಸೆಗ್ಮೆಂಟಿಂದ ಫಾರ್ಮ್ ಆಗಿರುತ್ತೆ, ಒಂದು ನ್ಯೂರೋಪೋಡಿಯಮ್, ಒಂದು ನೋಟೋಪೋಡಿಯಮ್. ಎಕ್ಸಾಂಪಲ್ ಅರ್ಥವರ್ಮ್, ಲೀಚ್, ನೀರೀಸ್, ಏಫ್ರೋಡೈಟ್ ಆ್ಯಂಡ್ ಕೆಟಾಪ್ಟರಸ್. ಇಷ್ಟೆಲ್ಲ ಎಕ್ಸಾಂಪಲ್ ಆಗಿರುತ್ತೆ. ದಿಸ್ ಇಸ್ ಲೀಚ್ ಆ್ಯಂಡ್ ದಿಸ್ ಇಸ್ ನೀರೀಸ್. ಹಿಯರ್ ಯು ಕ್ಯಾನ್ ಸಿ ಸೆಗ್ಮೆಂಟೇಷನ್ ಎಷ್ಟು ಚೆನ್ನಾಗಿ ಆಗೈತೆ ಅಂತ. ಇಲ್ಲಿ ಒಂದೊಂದು ಸೆಗ್ಮೆಂಟ್ಗೂ ಕೂಡ ಒಂದೊಂದು ಪ್ಯಾರಾಪೋಡಿಯಾ ಇರುತ್ತೆ. ಓಕೆ, ಆ್ಯಂಡ್ ದಿಸ್ ಇಸ್ ಅರ್ಥವರ್ಮ್. ಇಲ್ಲಿ ಮೆಟಾಮೆರಿಸಮ್ ಯಾವ ಥರ ಸೆಗ್ಮೆಂಟೇಷನ್ ಯಾವ ಥರ ಆಗೈತೆ ಅಂತ ಹೇಳಿದ್ರೆ ಹಿಯರ್ ಯು ಕ್ಯಾನ್ ಸಿ ಬಾಡಿ ಸೀಲೋಮ್ ಇರುತ್ತೆ. ಓಕೆ, ಡಾರ್ಸಲ್ ಸರ್ಫೇಸ್ ಆ್ಯಂಡ್ ವೆಂಟ್ರಲ್ ಸರ್ಫೇಸ್ ವಿಲ್ ಬಿ ದೇರ್. ಔಟರ್ ಕವರಿಂಗ್ ಕ್ಯೂಟಿಕಲ್, ಅದರೊಳಗಡೆ ಎಪಿಡರ್ಮಿಸ್ ಇರುತ್ತೆ, ಮತ್ತು ಸರ್ಕ್ಯುಲರ್ ಮಸಲ್, ಲಾಂಜಿಟ್ಯೂಡಿನಲ್ ಮಸಲ್, ಮತ್ತು ಬ್ಲಡ್ ವೆಸಲ್, ಡಾರ್ಸಲ್ ಬ್ಲಡ್ ವೆಸಲ್ ಇರುತ್ತೆ. ಇಲ್ಲಿ ಒಳಗಡೆ ಇಂಟೆಸ್ಟೈನ್ ಇರುತ್ತೆ. ನೆಫ್ರೋಸ್ಟೋಮ್ ಅಂದರೆ ದಿಸ್ ಇಸ್ ಎಕ್ಸ್ಕ್ರೀಟರಿ ಆರ್ಗನ್, ಮತ್ತು ಇಲ್ಲಿ ವೆಂಟ್ರಲ್ ವೆಸಲ್ ಇರುತ್ತೆ, ಬ್ಲಡ್ ವೆಸಲ್ ಇರುತ್ತೆ. ಇಲ್ಲಿ ನರ್ವ್ ಕಾರ್ಡ್ ಇರುತ್ತೆ. ಆ್ಯಂಡ್ ದಿಸ್ ಈಸ್ ಮೆಟಾನೆಫ್ರಿಡಿಯಮ್, ಅಗೇನ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್. ಹೀಗೆ ಇಲ್ಲಿ ಒಂದು ಸೆಗ್ಮೆಂಟನ್ನು ಕಟ್ ಮಾಡಿ ಇಲ್ಲಿ ಎನ್ಲಾರ್ಜ್ ಮಾಡಿ ತೋರಿಸಿದ್ದಾರೆ. ಆ್ಯಂಡ್ ದಿಸ್ ಈಸ್ ದ ಬಾಡಿ ಆಫ್ ದ ಅರ್ಥವರ್ಮ್. ಇಲ್ಲಿ ಕ್ಲೈಟೆಲಮ್ ಅಂತ ಇರುತ್ತೆ, ಕೆಲವೊಂದು ಸೆಗ್ಮೆಂಟ್ಸ್ ಫ್ಯೂಸ್ ಆಗಿ ಕ್ಲೈಟೆಲಮ್ ಫಾರ್ಮ್ ಆಗುತ್ತೆ. ಓಕೆ, ಆ್ಯಂಡ್ ಹ್ಯೂರ್ ಯು ಹ್ಯಾವ್ ಮೌತ್ ಆ್ಯಂಡ್ ಎಂಡ್ ಆಗೋದು ಏನಸಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಬ್ರೈನ್, ಸೆರೆಬ್ರಲ್ ಗ್ಯಾಂಗ್ಲಿಯಾನ್, ಎರಡು ಸೆರೆಬ್ರಲ್ ಇದು ನೋಡ್ಬೋದು. ಮೌತ್ ಆದಮೇಲೆ ಫ್ಯಾರಿಂಗ್ಸ್ ಬರುತ್ತೆ, ಫ್ಯಾರಿಂಗ್ಸ್ ಆದಮೇಲೆ ಕ್ರಾಪ್, ದೆನ್ ಗಿಝರ್ಡ್ ಆ್ಯಂಡ್ ದೆನ್ ಇಂಟೆಸ್ಟೈನ್. ಓಕೆ, ಸ್ಟಮಕ್ ರೀಜನನ್ನು ಕ್ರಾಪ್ ಅಂತ ಹೇಳ್ತೀವಿ, ಮತ್ತು ಗಿಝರ್ಡ್ ಇರುತ್ತೆ, ಈಸೋಫೆಗಸ್ ಇರುತ್ತೆ, ಫ್ಯಾರಿಂಗ್ಸ್ ಇರುತ್ತೆ. ಆ್ಯಂಡ್ ಬ್ಲಡ್ ವೆಸಲ್ಸ್ ಯು ಕ್ಯಾನ್ ಸಿ ಹಿಯರ್, ಪಂಪಿಂಗ್ ಬ್ಲಡ್ ವೆಸಲ್ಸ್ ವಿಲ್ ಬಿ ದೇರ್. ಓಕೆ, ದೆನ್ ಗ್ಯಾಂಗ್ಲಿಯಾನ್, ಎರಡು ಬ್ರೈನ್ ರೀಜನ್ ಥರ ಇಲ್ಲಿ ಎರಡು ಯೆಲ್ಲೋ ಕಲರ್ ಇರುತ್ತೆ, ಮತ್ತು ಸುಪ್ರಾಫೇಜಿಯಲ್ ಗ್ಯಾಂಗ್ಲಿಯಾನ್ ವಿಲ್ ಬಿ ದೇರ್. ಆ್ಯಂಡ್ ಇಲ್ಲಿ ವೆಂಟ್ರಲ್ ನರ್ವ್ ಗ್ಯಾಂಗ್ಲಿಯಾನ್ ವಿಲ್ ಬಿ ದೇರ್. ಓಕೆ, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಅರ್ಥವರ್ಮ್. ಆ್ಯಂಡ್ ಲೀಚ್, ಯು ಕ್ಯಾನ್ ಸಿ ಲೀಚ್ ಈಸ್ ಆನ್ ಎಕ್ಟೋಪ್ಯಾರಸೈಟ್, ಅಂದರೆ ಬ್ಲಡ್ ಸಕ್ಕಿಂಗ್. ಇದನ್ನು ಫ್ಯೂಗಿವೋರಸ್ ಅಂತ ಸ್ಯಾಂಗ್ವಿವೋರಸ್ ಅಂತ ಹೇಳ್ತೀವಿ. ಬ್ಲಡ್ಡನ್ನ ಸಕ್ ಮಾಡುತ್ತೆ ಇದು. ಓಕೆ, ಆ್ಯಂಡ್ ದೆನ್ ಇಟ್ ಈಸ್ ಬ್ಲಡ್ ಸಕ್ಕಿಂಗ್. ಇಲ್ಲಿ ಹಿಯರ್ ಯು ಕ್ಯಾನ್ ಸಿ ಅದು ಹಿಂಗೆ ಸಕ್ ಮಾಡುತ್ತೆ ಅಂದರೆ ಹೆಪಾರಿನ್ ಅನ್ನುವಂಥ ಒಂದು ಕೆಮಿಕಲನ್ನು ಫಸ್ಟು ನಮ್ಮ ಬಾಡಿ ಒಳಗಡೆ ಇಂಜೆಕ್ಟ್ ಮಾಡುತ್ತೆ. ಅದು ಫುಲ್ ಬ್ಲಡ್ ಸಕ್ ಮಾಡೋ ತನಕನೂ ನಮಗೇನು ಪೇನ್ ಆಗೋದಿಲ್ಲ. ಇಟ್ ಈಸ್ ಬಿಕಾಸ್ ಅದು ಏನಂತ ಹೇಳ್ತೀವಿ, ಹೆಪಾರಿನ್ ಈಸ್ ಕಾಲ್ಡ್ ಆ್ಯಸ್ ಹೆಪಾರಿನ್ ಅಂತ ಹೇಳಿದ್ರೆ ಅದು ಇವಾಗ ಅನಸ್ತೇಷಿಯಾ ಕೊಡ್ತಾರಲ್ಲಪ್ಪ ಸರ್ಜರಿ ಎಲ್ಲ ಮಾಡುವಾಗ, ಆ ಥರ ಲೋಕಲ್ ಅನಸ್ತೇಷಿಯಾ ಆ ಥರ ನಂಬಾಗ್ಬಿಡುತ್ತೆ, ಬೆಂಡಾಗ್ಬಿಡುತ್ತೆ. ಅದು ಕಚ್ಚಿ ನಮ್ಮ ರಕ್ತ ಕುಡಿತಿರೋದನ್ನು ನಮ್ಗೆ ಗೊತ್ತೇ ಆಗೋದಿಲ್ಲ. ಫುಲ್ ಕಂಪ್ಲೀಟಾಗಿ ಬ್ಲಡ್ ಸಕ್ ಮಾಡಿ ಅದು ಬಾಡಿ ಸೈಜ್ ಫುಲ್ ಇನ್ಕ್ರೀಸ್ ಆಗಿ ಅದು ಕೆಳಗಡೆ ಬಿದ್ದಾಗ ಆಮೇಲೆ ನಮಗೆ ಬ್ಲಡ್ ಇದಾಗ್ತಿರೋದು ಗೊತ್ತಾಗುತ್ತೆ. ಓಕೆ, ಸೊ ದಿಸ್ ಈಸ್ ಅನ್ ಎಕ್ಟೋಪ್ಯಾರಸೈಟ್. ಆ್ಯಂಡ್ ಹಿಯರ್ ದಿಸ್ ಈಸ್ ನೀರೀಸ್, ಕ್ಲಾಮ್ ವರ್ಮ್ ಅಂತ ಹೇಳ್ತೀವಿ. ಟ್ಯೂಬ್ ವರ್ಮ್ಸ್, ಇಲ್ಲಿ ಸ್ಪೈರೋಬ್ರಾಂಕಸ್ ಅಂತ ಹೇಳ್ತೀವಿ. ಇಷ್ಟು ಎಕ್ಸಾಂಪಲ್ಸ್. ಓಕೆ, ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಫೈಲಮ್ ಆಸ್ಕಿಹೆಲ್ಮಂಥಸ್. ಕಾಮನ್ ಆಗಿ ರೌಂಡ್ ವರ್ಮ್ಸ್ ಅಂತ ಹೇಳ್ತೀರಾ. ಇದರಲ್ಲಿ ಹ್ಯಾಬಿಟ್, ಡೈಜೆಸ್ಟಿವ್ ಸಿಸ್ಟಮನ್ನು ನೋಡಿದ್ದೀರಾ, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್ ಮತ್ತು ಎಕ್ಸ್ಕ್ರೀಟರಿ ಸಿಸ್ಟಮು ಹೆಚ್ಚು ಶೇಪ್ಡ್ ರೆನೆಟ್ ಸೆಲ್ಸಿಂದ ಇರುತ್ತೆ, ಮೊನೊಟೆಲಿಕ್ ಆಗಿರುತ್ತೆ. ಆ್ಯಂಡ್ ದೆನ್ ನರ್ವಸ್ ಸಿಸ್ಟಮ್ ಯು ಹ್ಯಾವ್ ಸ್ಟಡಿಡ್, ಆ್ಯಂಡ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಯು ಹ್ಯಾವ್ ಸೀನ್. ಅದರ್ ಫೀಚರ್ಸ್ ಬಂದು ಸಿಂಕ್ಷಿಯಲ್ ಎಪಿಡರ್ಮಿಸ್ ಇರುತ್ತೆ, ಮತ್ತು ಥಿಕ್ ಕ್ಯೂಟಿಕಲ್ ಇರುತ್ತೆ, ಸೆಕ್ಷುವಲ್ ಡೈಮಾರ್ಫಿಸಮ್ ನೋಡ್ತೀರಾ. ಮತ್ತು ಇದು ಕೆಲವೊಂದು ಎಕ್ಸಾಂಪಲ್ಸ್. ಆ್ಯಂಡ್ ದೆನ್ ಅನಲಿಡಾದಲ್ಲಿ ಯು ಹ್ಯಾವ್ ಸೀನ್ ದ ಹ್ಯಾಬಿಟ್. ಇದನ್ನು ಸೆಗ್ಮೆಂಟೆಡ್ ವರ್ಮ್ಸ್ ಅಂತ ಕಾಮನ್ ಆಗಿ ಕರೀತಾರೆ. ಯು ಹ್ಯಾವ್ ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್ ಆ್ಯಂಡ್ ಎಕ್ಸ್ಕ್ರೀಟರಿ ಸಿಸ್ಟಮ್. ಎಕ್ಸ್ಕ್ರೀಟರಿ ಸಿಸ್ಟಮಲ್ಲಿ ಆಗುವಂಥದ್ದು ನೆಫ್ರಿಡಿಯಾ ಅಂತ ಒಂದು ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಇರುತ್ತೆ. ಇದರಲ್ಲಿ ಆಕ್ವಾಟಿಕ್ ಫಾರ್ಮ್ಸು ಅಮೋನೋಟೆಲಿಕ್ ಆಗಿರುತ್ತೆ, ಟೆರೆಸ್ಟ್ರಿಯಲ್ ಫಾರ್ಮ್ಸು ಯೂರಿಯೋಟೆಲಿಕ್.
ಆಕ್ವಾಟಿಕ್ ಫಾರ್ಮ್ಸ್ ಅಮೋನಿಯಾನ ಎಕ್ಸ್ಕ್ರೀಟ್ ಮಾಡುತ್ತೆ, ಮತ್ತು ಟೆರೆಸ್ಟ್ರಿಯಲ್ ಫಾರ್ಮ್ಸು ಯೂರಿಯಾನ ಎಕ್ಸ್ಕ್ರೀಟ್ ಮಾಡುತ್ತೆ. ಓಕೆ, ನೈಟ್ರೋಜನಸ್ ವೇಸ್ಟ್ನ. ನೆಫ್ರಿಡಿಯಾ, ಇಲ್ಲಿ ಯು ಕ್ಯಾನ್ ಸಿ ದ ನೆಫ್ರಿಡಿಯಾ ಆಫ್ ದ ಅರ್ಥವರ್ಮ್. ಇಲ್ಲಿ ಇದು ಬ್ಲಾಡರ್, ದಿಸ್ ಇಸ್ ನೆಫ್ರೋಸ್ಟೋಮ್. ಓಕೆ, ಆ್ಯಂಡ್ ದೆನ್ ನೆಫ್ರೋಪೋರ್, ಈ ಥರ ಇರುತ್ತೆ. ನರ್ವಸ್ ಸಿಸ್ಟಮ್, ಇಟ್ ಈಸ್ ಫಾರ್ಮ್ಡ್ ಆಫ್ ಎ ಪೇರ್ ಆಫ್ ಸೆರೆಬ್ರಲ್ ಗ್ಯಾಂಗ್ಲಿಯಾ, ಬ್ಲೂ ಕಲರ್ ಗ್ಯಾಂಗ್ಲಿಯಾ ನೋಡ್ತಿದ್ದೀರಾ, ಮತ್ತು ಡಬಲ್ ವೆಂಟ್ರಲ್ ಕಾರ್ಡ್ ಇರುತ್ತೆ. ಇಲ್ಲಿ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ಇರುತ್ತೆ. ಆ್ಯಂಡ್ ದೆನ್ ಲಾರ್ವಾ ಬಂದು ಟ್ರೋಕೋಫೋರ್ ಲಾರ್ವಾ ಇರುತ್ತೆ ಆ್ಯನ್ಲಿಡಿಯಾದಲ್ಲಿ. ಸೊ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಇರುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ದೆನ್ ಅದರ್ ಫ್ಯೂಚರ್ಸು ಸ್ಪೆಷಲೈಸ್ಡ್ ಲೊಕೊಮೋಟ್ರಿ ಆರ್ಗನ್ಸ್ ಇರುತ್ತೆ, ಅದನ್ನು ಸೀಟೆ ಅಥವಾ ಪ್ಯಾರಾಪೋಡಿಯಾ ಅಂತ ಕರಿತೀವಿ. These are some of the examples, and you have studied the internal structure of the earthworm. ಮತ್ತು ಇದು ಸೆಗ್ಮೆಂಟ್, ಇಂಟರ್ನಲ್ ಸೆಗ್ಮೆಂಟ್ ಒಂದೊಂದಲ್ಲೂ ಕೂಡ ಸೆಗ್ಮೆಂಟೇಷನ್ ಆಗಿರೋದನ್ನು ನೀವು ನೋಡ್ಬೋದು. ಆ್ಯಂಡ್ ಯು ಹ್ಯಾವ್ ಸೀನ್ ದ ಲೀಚ್. ದಿಸ್ ಈಸ್ ಒನ್ ಆಫ್ ದ ಎಕ್ಟೋಪ್ಯಾರಾಸೈಟ್. ಓಕೆ, ಎಕ್ಟೋ ಮೀನ್ಸ್ ಔಟ್ಸೈಡ್ ದ ಬಾಡಿ ಆಫ್ ದ ಹೋಸ್ಟ್ ಇರುತ್ತೆ, ಎಂಡೋ ಮೀನ್ಸ್ ಇನ್ಸೈಡ್ ದ ಬಾಡಿ. ಈ ಆಸ್ಕಿಯಲ್ಮೆಂತಿಸಲ್ಲಿ ಬರುವಂಥ ಏನು ಇದೈತೆ ರೌಂಡ್ ವರ್ಮು, ಇದು ಹ್ಯೂಮನ್ ಇಂಟೆಸ್ಟೈನ್ನಲ್ಲಿ ಇರುತ್ತೆ. ಹ್ಯೂಮನ್ ಇದಕ್ಕೆ ಹೋಸ್ಟ್ ಆಗಿರುತ್ತೆ. ಇದು ಎಂಡೋಪ್ಯಾರಾಸೈಟ್. ಅದೇ ಲೀಚ್ ಐತಲ್ಲ, ದಿಸ್ ಲೀಚ್ ಈಸ್ ದ ಎಕ್ಟೋಪ್ಯಾರಾಸೈಟ್. ಬಾಡಿ ಒಳಗಡೆ ಎಂಟರ್ ಆಗೋದಿಲ್ಲ, ಬಾಡಿ ಹೊರಗಡೆ ಮಾತ್ರ ಬ್ಲಡ್ಡನ್ನು ಫೀಡ್ ಮಾಡುತ್ತೆ. Okay, this is about Aschelmanthus and Annelida. So with this I will be stopping today's class. Okay, so thank you students.